ಮನುಷ್ಯ ಹಾಗೆ ಅಂದವಾಗಿರೋ ಹುಡುಗಿ, ಎಲ್ರಿಗೂ ಇಷ್ಟ ಆಗೋ ಹುಡುಗಿ, ಓದಿರೋಳು, ನಿನ್ಗೆ ಸಮಾನವಾಗಿರೋ ಬಿಸ್ನೆಸ್ ಮಾಡೋ ಸಾಮರ್ಥ್ಯ ಇರೋಳು ಹೆಂಡತಿಯಾಗಿ ಬರ್ಬೇಕು ಅಂದ್ರೆ ಅದೃಷ್ಟ ಇರ್ಬೇಕಲ್ಲ. ಸರಿ ಸರಿ, ಒಪ್ಕೋತೀನಿ. ಮನುಷ್ಯ ನನಗೆ ಹೆಂಡತಿಯಾಗಿ ಬರ್ತಿರೋದು ನನ್ನ ಅದೃಷ್ಟ. ಈಗ ಎಲ್ರಿಗೂ ಓಕೆನಾ? ನನಗೋಕೆ ಇಲ್ಲ. ಓಕೆ ಅಲ್ಲ ಅಂದ್ರೆ ಏನೇ? ಐ ಮೀನ್, ನಾನ್ ಸಿಕ್ಕಿದ್ದು ಮಿತ್ರ ಅದೃಷ್ಟ ಅಲ್ಲ, ಮಿತ್ರ ಸಿಕ್ಕಿದ್ದು ನನ್ನ ಅದೃಷ್ಟ. ನೀವಿಬ್ರು ಹೀಗೆ 100 ಕಾಲ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಸಂತೋಷವಾಗಿ ಒಟ್ಟಿಗೆ ಬದುಕ್ಲಿ ಅಂತ ಆ ದೇವ್ರನ್ನ ನಾನು ಬೇಡ್ಕೊಳ್ತೀನಿ. ನೀನ್ ಅನ್ಕೊಂಡ್ ಹಾಗೆ ಆಗತ್ತೆ ಅನಂತ. ಯಾಕಂದ್ರೆ ಮಿತ್ರಗೆ ಮನುಷ್ಯರನ್ ಪ್ರೀತಿಯಿಂದ ನೋಡ್ಕೊಳಕ್ ಗೊತ್ತು. ಅವನ್ಗಿಂತ ಅವನ್ ಜೊತೆ ಇರೋರನ್ನ ಹೆಚ್ಚು ಪ್ರೀತಿಸೋದ್ ಗೊತ್ತು. ಈ ವಿಷಯದಲ್ಲಿ ಮಿತ್ರ ಬಗ್ಗೆ ನೀವ್ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಮನೀಷಾ ಕೂಡ ಹಾಗೆ ಅಮ್ಮ. ಅವಳು ಇಷ್ಟ ಪಡೋರ್ಗೋಸ್ಕರ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಒಂದು ಸಲ ಇಷ್ಟ ಪಟ್ರೆ ಅವ್ರನ್ನ ಜೀವನ ಪೂರ್ತಿ ಬಿಟ್ಟಿರಕ್ಕಾಗದಿರೋಷ್ಟು ಪ್ರೀತಿ ಮಾಡ್ತಾಳೆ. ಅಮ್ಮ, ಮುಹೂರ್ತಕ್ಕೆ ಸಮಯ ಆಗಿದೆ. ಈಗ ತಾಂಬೂಲವನ್ನ ಬದಲಾಯಿಸ್ಕೊಳ್ಳೋಕೆ ಶುರು ಮಾಡೋಣವಾ? ಓಂ ಐಂ ಮಹೋತ್ತಸ್ಮಹೋತ್ತಸ್ತು ಸುಮಹೋತ್. ಆ ತಾಂಬೂಲವನ್ನ ಇವರು ಕೊಟ್ಬಿಡಿ. ಓಂ ಹಿರಣ್ಯವರ್ಣಾಂ ಹಿರಣೀಂ ಸುವರ್ಣರಜಸ್ಯಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀ ಭರ್ತಗಾಮಿನೀಂ ಸ್ಯಾಂ ಹಿರಣ್ಯಂ ಇಂದೇಯಂ ಗಾಮಿಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ಋತಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರೀಂ ದೇವೀಂ ಉಪಯೇ ಶ್ರೀರ್ಮಾ ದೇವಿ ಪುರುಷಾಂ ತಾಂ ಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ದ್ರಾಂ ತಾಂ ತರ್ಪಯಂತೀಂ ಸರ್ವಮಂಗಳಮಾಂಗಲ್ಯೇ ಶ್ರೀ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಅಯ್ಯಯ್ಯೋ,
ಮಿತ್ರ ಮಿತ್ರ ಕೇರ್ಫುಲ್, ಮಿತ್ರ ಬೇಡ. ಮಿತ್ರ 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 ಹುಷಾರು ಅಣ್ಣ ಮಿತ್ರ 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 ನಿಂಗೇನು ಆಗಿಲ್ಲ ಅಲ್ವಾ? ಏನು ಆಗಿಲ್ಲ. ಹೋಗಿ ಬರ್ನೋಲ್ ತಗೊಂಡ್ ಬಾ. ಏನಿದು ಮಿತ್ರ, ನೋಡ್ಕೋಬೇಕಲ್ವಾ? ನಿಶ್ಚಿತಾರ್ಥ ನಡೆಯೋ ಕಡೆ ಹೀಗಾಗಿದೆ ಅಂತಂದ್ರೆ ನಂಗೇನೋ ಅಪಶಕ್ನ ಕಾಣಿಸ್ತಿದ್ಯಮ್ಮ. ನಂಗೂ ಕೂಡ ಇದೇನೋ ಅಪಶಕುನ, ಇದೆಲ್ಲ ಭಗವಂತನ ಎಚ್ಚರಿಕೆ ಅನ್ಸ್ತಿದೆ. ನೀವು ಊಹೆ ಮಾಡಿದ್ದು ನಿಜ. ನನ್ಗೇನು ಅರ್ಥ ಆಗ್ತಾ ಇಲ್ಲ. ಈ ಕ್ಷಣ ಈ ನಿಶ್ಚಿತಾರ್ಥ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಗುರುಗಳೇ? ನೀವು ಊಹೆ ಮಾಡದಂಗೆ ಇದೊಂದು ಅಪಶಕುನದ ನಿದರ್ಶನ. ಮಿತ್ರನ ಜೀವನದಲ್ಲಿ ಬರುವ ಗಂಡಾಂತರಗಳಿಗೆ ಆಹ್ವಾನ. ಮಿತ್ರನ್ ಜೀವನದಲ್ಲಿ ಗಂಡಾಂತರಗಳ? ಹೌದು ಅರವಿಂದ, ನೀನು ಕಳಿಸಿದ ಮಿತ್ರನ ಜಾತಕ ಪರಿಪೂರ್ಣವಾಗಿ ನೋಡಿದ್ದೀನಿ. ಮಿತ್ರನ ಜಾತಕ ಕೋಟಿ ಜನರಲ್ಲಿ ಒಬ್ಬರಿಗಿರುವಂತ ಜಾತಕ. ಅದಕ್ಕಿಂತ ಹೆಚ್ಚಾಗಿ ಎಷ್ಟೋ ಪ್ರಾಣಾಪಾಯಗಳಿರುವಂತ ಜಾತಕ. ಮಿತ್ರನ ಜೀವನದಲ್ಲಿ ಬರುವಂತ 13 ತಿಂಗಳಲ್ಲಿ ನಿಶ್ಚಿತಾರ್ಥ ನಡೆದ್ರು, ಮದುವೆ ನಡೆದ್ರು, ಅವನ ಜೀವಕ್ಕೆ ಅಪಾಯ. ಪ್ರತಿ ಕ್ಷಣ ಒಂದು ಅಪಾಯ ಮಿತ್ರನ ಬೆನ್ ಹಿಂದೆನೇ ಇರುತ್ತೆ. ಯಾವಾಗ ಮೃತ್ಯುವನ್ನು ಕಬಳಿಸುತ್ತೋ ಗೊತ್ತಿಲ್ಲ. ಇದೇನ್ ಸ್ವಾಮಿಗಳೇ, ಇಷ್ಟೆಲ್ಲ ಗಂಡಾಂತರಗಳಿರೋ ಜಾತಕ ನನ್ ಮಗಂದೇ ಆಗ್ಬೇಕಾ? ಇದೆಲ್ಲ ಶಿವನ ಇಚ್ಛೆ ಅರವಿಂದ. ದೈವ ಕಾರ್ಯಗಳಿಗೆ, ದೈವ ಸಂಕಲ್ಪಕ್ಕೆ ಕಾರಣಗಳನ್ನ ನಾವು ಹುಡ್ಕೋಕಾಗಲ್ಲ. ದೈವ ಸೂಚಿಸೋ ವಿಧಾನವಾಗಿ ನಾವು ಮುಂದಕ್ಕೆ ಹೋಗ್ಬೇಕು.
ಮತ್ತೆ ಇದಕ್ಕೆ ಪರಿಹಾರ ಏನು ಗುರುಗಳೇ, ನೀವೇ ಹೇಳಿ. ಮಿತ್ರಂಗೆ ಈ ಹುಡುಗಿಯ ಜೊತೆ 13 ತಿಂಗಳಲ್ಲಿ ನಿಶ್ಚಿತಾರ್ಥ ನಡೆದ್ರೆ, ಮದುವೆ ನಡೆದ್ರೆ ಮಿತ್ರನ ಜೀವಕ್ಕೆ ಅಪಾಯ. ಮಿತ್ರನಿಗೆ ಎದುರಾಗೋ ಗಂಡಾಂತರಗಳಿಂದ ಮಿತ್ರನನ್ನ ಕಾಪಾಡಬೇಕು ಅಂದ್ರೆ ಮಿತ್ರನ ಜಾತಕಕ್ಕೆ ಸರಿ ಹೋಗುವಂತ ಜಾತಕ ಇರೋ ಹುಡುಗಿನ ಹುಡುಕಿ ಆದಷ್ಟು ಬೇಗ ಮದುವೆ ಮಾಡಬೇಕು. ಆ ಹುಡುಗಿ ಜಾತಕ ಮಾತ್ರ ಈ 13 ತಿಂಗಳುಗಳು ಮಿತ್ರನ ಸುತ್ತ ಆವರಿಸಿಕೊಂಡಿರುವಂತ ಗಂಡಾಂತರಗಳಿಂದ ಕಾಪಾಡಬಹುದು. ಅಂತ ಹುಡುಗಿ ಎಲ್ಲಿದ್ದಾಳೆ ಅಂತ ಹುಡುಕಿ ಕೂಡ್ಲೆ ಆ ಹುಡುಗಿ ಜೊತೆ ಮಿತ್ರಂಗೆ ಮದುವೆ ಮಾಡಿಸಿ. ಆಗ ಮಾತ್ರ ಮಿತ್ರನ ಜೀವದ ಮೇಲೆ ನಮಗೆ ಭರವಸೆ ಸಿಗುತ್ತೆ. ಇಲ್ಲ ಅಂದ್ರೆ ಯಾವ ಕ್ಷಣ ಮೃತ್ಯು ಮಿತ್ರನ ತಲೆ ಮೇಲೆ ತಾಂಡವ ಆಡುತ್ತೋ ಯಾರೂ ಹೇಳಕ್ಕಾಗಲ್ಲ. ಯಾರು ಹೇಳಕ್ಕಾಗಲ್ಲ, ಯಾರು ಹೇಳಕ್ಕಾಗಲ್ಲ. ಆವತ್ತು ನಡೆದಿದ್ದು ಇನ್ನು ನನ್ನ ಕಣ್ಮುಂದೆ ಹಾಗೆ ಇದೆ ಮನೀಷಾ. ನೀನ್ ಹೇಗ್ ಮರ್ತ್ಬಿಟ್ಟಿಯೋ ನನಗೆ ಅರ್ಥ ಆಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಭಾಗ್ಯ. ಥ್ಯಾಂಕ್ಸಾ? ಯಾಕೆ? ಶಾಪಿಂಗಲ್ಲಿ ಹೆಲ್ಪ್ ಮಾಡಿದ್ದಕ್ಕೆ. ನಿಜವಾಗ್ಲೂ ತುಂಬ ಒಳ್ಳೆ ರಿಂಗ್ ಸೆಲೆಕ್ಟ್ ಮಾಡಿದೆ. ಹೌದು ಅತ್ಗೆ, ರಿಯಲಿ ಬ್ಯೂಟಿಫುಲ್. ನಂಗೂ ಕೂಡ ತುಂಬಾ ಇಷ್ಟ ಆಯ್ತು. ಈ ರಿಂಗ್ಸು ಮನೀಷಾ ಕೂಡ ಇಷ್ಟ ಆಗುತ್ತೆ ಅನ್ಸುತ್ತೆ. ಖಂಡಿತ ಇಷ್ಟ ಆಗುತ್ತೆ ನೀರಜ್. ಯಾಕೆ ಅಂದ್ರೆ ನನ್ನ ಅತ್ತಿಗೆ ಇಂಥದ್ರಲ್ಲೆಲ್ಲ ಎಕ್ಸ್ಪರ್ಟ್. ಯಾರಿಗೇನ್ ಇಷ್ಟನೋ ತಕ್ಷಣ ಗೊತ್ತಾಗುತ್ತೆ. ಯು ಡೋಂಟ್ ವರಿ. ವಿವೇಕ್, ನೀನ್ ಸ್ವಲ್ಪ ಜಾಸ್ತಿನೇ ಹೋಗ್ಲತ್ತಿಲ್ವಾ? ಇದ್ರಲ್ಲಿ ಜಾಸ್ತಿ ಏನಿದೆ ಅತ್ಗೆ? ನಿಜನೇ ಹೇಳ್ತಾ ಇದೀನಲ್ಲ. ನಾನೇನ್ ಮಾಡಿದ್ರು ನಿನ್ನ ಚೆನ್ನಾಗೆ ಅನ್ಸುತ್ತೆ. ವಾಟ್ ಎವರ್ ಅತ್ಗೆ. ನೀರಜ್ ನನ್ನತ್ತಿಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ಮೇಲೆ ಖಂಡಿತ ಮನೀಷಾಗೂ ಕೂಡ ಈ ರಿಂಗ್ ಇಷ್ಟ ಆಗತ್ತೆ. ನೀನ್ ಇದಕ್ಕೆ ಫಿಕ್ಸ್ ಆಗು. ಓಕೆ ಓಕೆ. ಹೋಗೋ ದಾರಿಲೇನೆ ಮನೀಷಾ ಮನೆನೂ ಇದೆ, ಒಂದ್ಸಲ ಭೇಟಿ ಮಾಡ್ಕೊಂಡು ಹೋಗೋಣ. ಸರಿ ನೀರಜ್. ಆವತ್ತೇನಾಯ್ತು ಅಂತ ಈಗ್ಲಾದ್ರೂ ನೆನಪಿಗೆ ಬಂತ? ಆವತ್ತು ನಿಶ್ಚಿತಾರ್ಥದವರೆಗೆ ಹೋಗಿದ್ದಕ್ಕೆ ಅಷ್ಟು ದೊಡ್ಡ ಅಪಾಯ ಆಯ್ತು. ಇನ್ ಮದ್ವೆ ತನಕ ಹೋದ್ರೆ ಎಷ್ಟು ದೊಡ್ಡ ಅನಾಹುತ ಆಗ್ಬೋದು ಅಂತ ಒಂದು ಸಲ ಯೋಚನೆ ಮಾಡು. ನನಗೆ ಗೊತ್ತು ಮನೀಷಾ, ಇನ್ 10 ತಿಂಗಳಕ್ಕಾದ್ರೆ ಏನಾಗುತ್ತೋ, ಪರಿಸ್ಥಿತಿ ಹೇಗ್ ಬದಲಾಗುತ್ತೋ ಅನ್ನೋ ಭಯ ನಿನಗಿರಬಹುದು. ಆದ್ರೆ ಅದಕ್ಕೆ ಈಗಿಂದೀಗ್ಲೇ ಮದ್ವೆ ಆಗೋದು ಉತ್ತರ ಅಲ್ಲ. ನಾವು ಒಟ್ಟಾಗಿ ಬದುಕಬೇಕು ಅನ್ಕೊಂಡಿದೀವಿ. ಆದ್ರೆ ನಾವಿಡೋ ಒಂದ್ ತಪ್ಪು ಹೆಜ್ಜೆಯಿಂದ ನಾಳೆ ನನಗೇನಾದ್ರೂ ಆದ್ರೆ ನೀನ್ ಸಹಿಸ್ಕೋತ್ಯಾ? ಹೇಳು, ಸಹಿಸ್ಕೋತ್ಯಾ? ನಿನ್ಗೇನಾದ್ರೂ ಆದ್ರೆ ನಾನಿರಲ್ಲ ಮಿತ್ರ. ಮತ್ತೆಲ್ಲ ಗೊತ್ತಿದ್ರು ಮದ್ವೆ ಮದ್ವೆ ಅಂತ ಯಾಕೆ ಅಷ್ಟು ಸಲ ಮದ್ವೆ ಜಪಾನೆ ಮಾಡ್ತಾ ಇದ್ಯಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇನ್ 10 ತಿಂಗಳು ನನಗೋಸ್ಕರ ವೇಟ್ ಮಾಡು. ಅರ್ಥ ಆಗ್ತಿದ್ಯಾ?
ಏನಾಯ್ತು ಮನೀಷಾ? ಭಾಗ್ಯ ನೀರಜ್ ವಿವೇಕ್ ಬರ್ತಿದ್ದಾರೆ ಮಿತ್ರ. ಅಲ್ಲ ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ಈ ಟೈಮಲ್ಲಿ ನಾನು ಇಲ್ಲಿ ನೋಡಿದ್ರೆ ಚೆನ್ನಾಗಿರಲ್ಲ. ಹೇಗಾದರೂ ಮ್ಯಾನೇಜ್ ಮಾಡಿ. ಬನ್ನಿ ಕೂತ್ಕೊಳ್ಳಿ. ಏನು ಸಡನ್ ಆಗಿ? ನೀನು ಶಾಪಿಂಗಿಗೆ ಬರಲಿಲ್ವಲ್ಲ, ಅದಕ್ಕೆ ನಾನು ಭಾಗ್ಯನ ಕರ್ಕೊಂಡೋದೆ. ನಮ್ಮ ಎಂಗೇಜ್ಮೆಂಟ್ ರಿಂಗ್ಸ್ ತಗೊಂಡೆ. ಆನ್ ದ ವೇನೇ ಅಲ್ವಾ, ಅದಕ್ಕೆ ಒಂದ್ಸಲ ನಿಂಗೂ ತೋರಿಸೋಣ ಅಂತ ಬಂದೆ. ಏನಂಗೆ ನಿಂತ್ಕೊಂಡ್ಬಿಟ್ಟೆ? ಕೂತ್ಕೋ. ನೋಡು ಹೇಗಿದೆ. ತುಂಬಾ ಚೆನ್ನಾಗಿದೆ. ನಮ್ಮ ಭಾಗ್ಯನ ಸೆಲೆಕ್ಷನ್ನೇ. ನೀರಜ್, ಒಂದ್ಸಲ ಈ ರಿಂಗ್ಸ್ ನ ಮಿತ್ರ ಅವ್ರಿಗೂ ತೋರ್ಸಣ್ವಾ? ಆ ಭಾಗ್ಯ, ಮಿತ್ರ ಅವ್ರ ಫೋನ್ ಇಲ್ಲಿ ರಿಂಗ್ ಆಗ್ತಿದ್ಯಲ್ಲ. ಮಿತ್ರ ಅವ್ರೆ, ನೀವೇನಿಲ್ಲಿ? ಅಂದ್ರೆ ಅದು ಭಾಗ್ಯ. ಏನಿಲ್ಲ ಭಾಗ್ಯ, ನಂಗೆ ತುಂಬಾ ತಲೆನೋವು, ಟ್ಯಾಬ್ಲೆಟ್ ತಗೊಂಡ್ ಬಾ ಅಂತ ನಾನೇ ಫೋನ್ ಮಾಡಿದ್ದೆ, ಅದಕ್ಕೆ ಬಂದಿದ್ದ. ಕೂತ್ಕೋ. ಓ ಹೌದಾ? ನಿಮಗ್ ಗೊತ್ತಾ ನೀರಜ್, ಒಂದೊಂದ್ಸಲ ಇವ್ರಿಬ್ರು ನೋಡ್ತಿದ್ರೆ ನನಗ್ ಹೊಟ್ಟೆ ಕಿಚ್ಚಾಗತ್ತೆ. ಇಬ್ರು ಎಷ್ಟು ಒಳ್ಳೆ ಫ್ರೆಂಡ್ಸ್ ಗೊತ್ತಾ? ಒಬ್ರು ಬಗ್ಗೆ ಇನ್ನೊಬ್ರು ಎಷ್ಟು ಕಾಳಜಿ ವಹಿಸ್ತಾರೆ. ನಿಜವಾಗ್ಲೂ ಮಿತ್ರ ಅವ್ರಂತ ಫ್ರೆಂಡ್ ಒಂದ್ ಹುಡುಗಿಗಿರ್ಬೇಕು. ಹಾಗೆ ಮನೀಷಾ ಅಂತ ಫ್ರೆಂಡ್ ಹುಡುಗರಿಗಿರ್ಬೇಕು. ರಿಯಲಿ ದಟ್ಸ್ ಗ್ರೇಟ್. ಇವರಿಬ್ರು ಫ್ರೆಂಡ್ಶಿಪ್ ನೋಡ್ತಾ ಇದ್ರೆ ನಂಗೂ ತುಂಬಾ ಖುಷಿ ಆಗುತ್ತೆ. ಈ ರಿಂಗ್ ಆಗ್ತಿಲ್ಲ ಅಂತ ಹೇಗಾದ್ರೂ ಮ್ಯಾನೇಜ್ ಮಾಡ್ಬೇಕು. ಅಯ್ಯೋ, ಏನ್ ಈ ರಿಂಗ್ ನನ್ ಬೆರಳಿಗೆ ಸರಿ ಹೋಗ್ತಿಲ್ಲ?
ಅದು ನಿನ್ ಸೈಜೆ ಮನೀಷಾ. ಯಾಕೆ ಬರ್ತಿಲ್ಲ ನಿಂಗೆ? ಏನೋ ಭಾಗ್ಯ, ಮಿತ್ರ ಒಂದ್ಸಲ ಇದನ್ನ ಹಾಕು.